ನಮ್ಮ ಮೆಟ್ರೋ ಆಯಿತು, ಈಗ ಜಿಟಿ ಮಾಲ್ನ ಸರದಿ. ಜಿಟಿ ಮಾಲ್ನಲ್ಲಿಂದು ಪಂಚೆ ತೊಟ್ಟ ರೈತನಿಗೆ ನೋ ಎಂಟ್ರಿ. ಪಂಚೆ ತೊಟ್ಟಿದ್ದ ರೈತನಿಗೆ ಪ್ರವೇಶವನ್ನ ಕೊಟ್ಟಿಲ್ಲ ಜಿಟಿ ಮಾಲ್ನ ಸಿಬ್ಬಂದಿಗಳು. ನಮ್ಮ ಮೆಟ್ರೋದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಈಗ ಮತ್ತೊಮ್ಮೆ ಮರುಕಳಿಸಿದೆ. ಜಿಟಿ ಮಾಲ್ನಲ್ಲಿ ಪಂಚೆಯನ್ನ ತೊಟ್ಟಂತಹ ರೈತನಿಗೆ ಪ್ರವೇಶ ಕೊಟ್ಟಿಲ್ಲ. ಪಂಚೆ ತೊಟ್ಟಿದ್ದಂತಹ ರೈತನಿಗೆ ಪ್ರವೇಶವನ್ನ ಜಿಟಿ ಮಾಲ್ನ ಸಿಬ್ಬಂದಿ ನಿರಾಕರಿಸಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಜಿಟಿ ಮಾಲ್ ಇಲ್ಲಿ ನಡೆದಿರುವಂತಹ ಘಟನೆ ಇದು. ಹಾವೇರಿ ರೈತನಿಗೆ ಮಾಲ್ನ ಸಿಬ್ಬಂದಿಯಿಂದ ಅಪಮಾನ ಆಗಿದೆ. ತಂದೆ ತಾಯಿಗೆ ಸಿನಿಮಾ ತೋರಿಸುವುದಕ್ಕೆ ನಾಗರಾಜ್ ಬಂದಿದ್ದ. ಮಾಲ್ ಪ್ರವೇಶ ದ್ವಾರದಲ್ಲಿ ರೈತನನ್ನ ತಡೆದು ಸಿಬ್ಬಂದಿ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ಪಂಚೆ ಹಾಕಿದ್ದಾರೆಂದು ಒಳಗೆ ಬಿಟ್ಟಿಲ್ಲ ಅಲ್ಲಿನ ಮಾಲ್ನ ಸಿಬ್ಬಂದಿ. ಪಂಚೆ ಹಾಕಿದವರನ್ನ ಮಾಲ್ ಒಳಗೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಮಾಲ್ನಲ್ಲಿ ಈ ರೀತಿ ರೂಲ್ಸ್ ಇದೆ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಅವರು ಒಳಗಡೆ ಹೋಗೋದಕ್ಕೆ ತಡೆದಿದ್ದಾರೆ. ಜಿಟಿ ಮಾಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ತಂದೆ ತಾಯಿಯನ್ನ ಸಿನಿಮಾ ತೋರಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಪಂಚೆ ಹಾಕೊಂಡಿದ್ದಾರೆ ಅಂತ ಹೇಳಿ ಇದೇ ಒಂದು ಕಾರಣಕ್ಕೆ ಅವರ ಎಂಟ್ರಿ ಕೊಟ್ಟಿಲ್ಲ. ಅಲ್ಲೇ ನಿಲ್ಲಿಸಿದ್ದಾರೆ. ಸಾಕಷ್ಟು ಹೊತ್ತು ವೇಟ್ ಮಾಡಿದ್ದಾರೆ. ಮಾತಿನ ಚಕಮಕಿ ಕೂಡ ಅಲ್ಲಿ ನಡೆದಿದೆ. ನಮ್ಮ ತಂದೆ ನಾವು ಜಿಟಿ ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ. 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರು ಅಂತಂದ್ರೆ ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು. ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು. 6:30 ನೀವು ಒಳಗಡೆ ಹೋಗ್ತಾ ಇದ್ದೆ. ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡೋಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಬಂದ್ರೆ ಅಲೋ ಮಾಡಲ್ಲ ಅಂತಂದು ಹೇಳಿದ್ರು. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್, ನೀವು ಏನಾಯ್ತು ಸರ್? ಬಂದ್ರಲ್ಲ ಮಾಲಿಗೆ ಪಂಚೆ ಹಾಕ್ಯಂಬಂದ್ರೆ ಒಳಗೆ ಬಿಡಂಗಿಲ್ಲ ಅಂತಂದು ಅಂದ್ರೆ ಒಳಗೆ ಬಿಡಂಗಿಲ್ಲ, ಪ್ಯಾಂಟ್ ಹಾಕ್ಯಂಬರ್ಬೇಕು, ಇದನ್ನ ಹಾಕ್ಯಂಬರ್ಬೇಕಂದ್ರೆ ದೂರದಿಂದ ಬಂದ. ಓಕೆ, ಈ ಘಟನೆ ಕುರಿತಾಗಿ ನಮ್ಮ ಪ್ರತಿನಿಧಿ ಶರತ್ ಚಿಟ್ ಅನ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ಕೊಂಡು ಬಂದಂತಹ ವ್ಯಕ್ತಿಗೆ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ ಜಿಟಿ ಮಾಲ್ ಸಿಬ್ಬಂದಿ ಒಂದು ಖ್ಯಾತೆಯನ್ನು ತೆಗೆದಿರುವಂತದ್ದು. ಇವಾಗ ಆ ಘಟನೆಗೆ ಸಾಕ್ಷಿಯಾದಂತಹ ನಾಗರಾಜ್ ಎನ್ನುವಂತಹ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾರೆ. ನಾಗರಾಜ್ ಮತ್ತು ಫಕೀರಪ್ಪ ಅಂತ ಹೇಳಿ. ಫಕೀರಪ್ಪ ಅವರು ಪಂಚೆಯನ್ನು ಹಾಕೊಂಡು ಜಿಟಿ ಮಾಲ್ ಒಳಗಡೆ ಬರ್ತಾರೆ. ನಾಗರಾಜ್ ಅವರನ್ನ ಕರ್ಕೊಂಡು ಜಿಟಿ ಮಾಲ್ ಒಳಗಡೆ ಹೋಗುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಸಮಯದಲ್ಲಿ ಪಂಚೆ ಹಾಕೊಂಡಂತಹ ವ್ಯಕ್ತಿಗೆ ಒಳಗಡೆ ಬಿಡೋದಿಲ್ಲ ಎನ್ನುವಂತ ಒಂದು ಖ್ಯಾತಿಯನ್ನು ಸಿಬ್ಬಂದಿ ತೆಗೆದಿರುವಂತದ್ದು. ನಮ್ಮ ಜೊತೆಗೆ ಪ್ರಸ್ತುತವಾಗಿ ಮಾತನಾಡೋದಕ್ಕೆ ನಾಗರಾಜ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಇದು ಯಾವಾಗ ಆಗಿದ್ದು ಈ ಇನ್ಸಿಡೆಂಟ್, ಏನೇನಾಯ್ತು ಸರ್? ಸರ್ ನಮಸ್ತೆ. ಅದೇ 6 ಗಂಟೆಗೆ ನಮ್ಮ ತಂದೆಯವ್ರಿಗೆ ಸಿನಿಮಾ ತೋರ್ಸೋಣ ಅಂತ ಜಿಟಿ ಮಾಲಿಗೆ ಬಂದಿದ್ದು. ಬಟ್ ಅವರು ಅದೇ ಅಲೋ ಮಾಡಲಿಲ್ಲ ಪಂಚೆ ಹಾಕೊಂಡಿರೋರಿಗೆ. ಏನಕ್ಕೆ ಅಂತ ಕೇಳಿದರೆ ಪಂಚೆ ಹಾಕೊಂಡಿದ್ದವ್ರೆ, ಅದಕ್ಕೋಸ್ಕರ ಅಲೋ ಮಾಡಲ್ಲ ಅಂತಂದರು. ಸೊ ಹಾಗಾಗಿ ನಾನು ಶಾಕ್ ಆಗಿ ಏನಕ್ಕೆ ಅಲೋ ಮಾಡ್ತಾರಲ್ಲ ಅಂತೇಳಿ ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ಬರು ಅವ್ರ ತಂದೆ ಕರ್ಕೊಂಬಂದಿದ್ರು. ಅವರು ರೈತರು ಮಗ. ಸೊ ನಾನು ಅದಕ್ಕೆ ಮೊನ್ನೆ ಹೆಂಗೆ ಮಗ ಬಿಟ್ಟಿದ್ರೆ ಏನೋ ಅಂತ ಕೇಳಿದೆ. ಅವನು ಇಲ್ಲ ಹಂಗೇನಿಲ್ಲ, ಪಂಚೆ ಹಾಕೊಂಬಂದ್ರೆ ಬಿಡ್ತಾರಲ್ಲ, ಯಾವ ಮಾಲು ಅಂದ. ಜಿಟಿ ಮಾಲು ಅಂದೆ. ಸೊ ಅವನು ಹೌದಾ ಕೇಳೋನಿರು ಅಂತ ಬಂದ. ಅವನು ಆ್ಯಕ್ಚುಲಿ ಮೀಡಿಯಾದಲ್ಲೇ ವರ್ಕ್ ಮಾಡೋದು. ಸೊ ಅವರೆಲ್ಲ ಬಂದು ಕೇಳಿದರು. ಬಟ್ ಇವರು ಅದೇ ಫಸ್ಟಿಗೆ ಏನು ಹೇಳ್ತಾರೆ, ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಅಂತಾರೆ. ಬಟ್ ಬಿಡ್ತಿರ್ಲಿಲ್ಲ ಅವರು. ನಾವು ಆಲ್ರೆಡಿ ರಿಟರ್ನ್ ಹೋಗೋಕೆ ರೆಡಿ ಆಗಿದ್ವಿ. ಆಮೇಲೆ ಮತ್ತೆ ಮೀಡಿಯಾದವ್ರು ಅನ್ನೋದಕ್ಕೆ ಏನೇನೇನೋ ಮಾತಾಡಿ ಬಿಟ್ಟರು. ಹಾಫ್ ಆನ್ ಅವರ್ ವೇಟ್ ಮಾಡಿಸಿ ಇಲ್ಲೇ ಹೊರಗಡೆ ಕೂರಿಸಿ ಆಮೇಲೆ ಬಿಟ್ಟರು. ಬಟ್ ಅದೇ ಈಗ ಪಂಚೆ ಹಾಕೊಂಬಂದವ್ರಿಗೆ ಏನಕ್ಕೆ ಬಿಡಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಏನಾದರೂ ನಿಯಮ ಇದೆ ಈ ರೀತಿಯಾಗಿ ಪಂಚೆ ಹಾಕೊಂಡವ್ರನ್ನ ಬಿಡೋದಿಲ್ಲ ಅಂತೇಳಿ? ಆ ನಿಯಮದ ಬುಕ್ ಏನಾದರೂ ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ರೆ ಅವ್ರು ನಿಮಗೆ? ಇಲ್ಲ ನಮಗೂ ಗೊತ್ತಿರಲಿಲ್ಲ. ನಾವು ಎಷ್ಟೋ ಸರಿ ಜಿಟಿ ಮಾಲಿಗೆ ಬಂದಿದ್ದೀವಿ. ಪಂಚೆ ಹಾಕೊಂಡು ಬಂದಿರೋರಿಗೆ ಬಿಡಲ್ಲ ಅನ್ನೋದು ನಮಗೂ ಯಾವಾಗೂ ಗೊತ್ತಿರಲಿಲ್ಲ ಅಂದರೆ ಆಲ್ಟರ್ನೇಟಿವ್ ಏನಾರು ನೋಡ್ಕೊತ ಇದ್ದೋ. ಬಟ್ ಗೊತ್ತಿರಲಿಲ್ಲ ಯಾವಾಗಲೂ ಪಂಚೆ ಹಾಕೊಂಬಂದ್ರೆ ಬಿಡಲ್ಲ ಅಂತ. ಬಟ್ ಅದೇ ಈಗಲೇ ಫಸ್ಟ್ ಹೇಳಿದ್ದು, ನನಗೂ ಶಾಕ್ ಆಯಿತು. ಅದಂಗೆ ಪಂಚೆ ಹಾಕೊಂಡು ಬಿಡಲ್ಲ ಅಂತ. ನಾವು ಇಲ್ಲಿಂದ ದೂರದಿಂದ ಆಟೋ ಮಾಡ್ಕೊಂಡ್ಬಂದು ಸಿನಿಮಾ ತೋರ್ಸೋಣ ಅಂತ ಬಂದಿದ್ದು. ಸೊ ಆಬ್ವಿಯಸ್ಲಿ ಇಷ್ಟು. ಯಾವ ಊರಿಂದ ಬಂದಿದ್ದೀರಿ ಸರ್? ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯಿತು? ಅದಾದಮೇಲೆ ಬಿಟ್ಟರು ಅಂತ ಹೇಳ್ತೀರಾ, ಬಿಡೋದಕ್ಕೆ ಏನು ಕಾರಣ ಕೊಟ್ಟರು ಸರ್? ಬಿಡೋದಕ್ಕೆ ಏನೋ ಅವರೇನೋ ಬಂದರು ಇಮಿಡಿಯೇಟಾಗಿ. ಆಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಕಾರಣ ಏನೂ ಕೊಡಲಿಲ್ಲ ಸರ್ ಅವರು. ಸರಿ ಹೋಗಿ ಸರ್ ಹೋಗಿ ಅಂದರು. ನಮ್ಮ ಫ್ರೆಂಡ್ ಮೀಡಿಯಾದಲ್ಲಿದ್ರು, ಫೋನ್ ಮಾಡಿದೆ. ಅವರು ಫೋನ್ ಮಾಡಿ ಮಾತಾಡಿದರು. ಆಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿದರು.
ಅಂದರೆ ಬಿಟ್ಟಿರಲಿಲ್ಲ, ಸುಮ್ಮನೆ ಕೂತಿದ್ದೋ ಇನ್ನೇನು ಹಂಗೆ ಇಮಿಡಿಯೇಟಾಗಿ ಹೋಗೋದಂತ. ಆಮೇಲೆ ಸರ್ ಹೋಗಿ ಸರ್ ಪರವಾಗಿಲ್ಲ ಒಳಗಡೆ ಹೋಗಿ ಅಂತಂದರು. ಏನೋ ಫ್ಯಾಮಿಲಿ ಜೊತೆ ಇದ್ದಾರೆ ಅದಕ್ಕೆ ಬಿಟ್ಟಿದ್ದೀವಿ ಅಂತಂದು ಏನೋ ಅಂದರು. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅವ್ರದ್ದು ಏನು ಕಾರಣ. ಮಾಧ್ಯಮದ ಮುಖಾಂತರ ಏನು ಹೇಳ್ತೀವಿ ಅಂದರೆ ಸರ್, ಅಂದರೆ ಈಗ ಪಂಚ ಹಾಕೊಂಡು ಬಂದಿರೋರಿಗೆ ಅಲೋ ಮಾಡಬೇಕು. ಅಂದರೆ ಈಗ ನಾವು ಹಳ್ಳಿಯಿಂದ ಬಂದಿರ್ತಾರೆ, ಮಕ್ಳಿಗೆ ಒಂದು ಆಸೆ ಇರುತ್ತೆ. ಅಂದರೆ ಮಾಲಲ್ಲಿ ತಂದೆ ತಾಯಿಗೆ ಒಂದು ಸಿನಿಮಾ ತೋರಿಸ್ಬೇಕು, ಮಾಲ್ ತೋರಿಸ್ಬೇಕು ಹೆಂಗಿರುತ್ತೆ. ಅಂದರೆ ಅವರು ಹಳ್ಳೀಲಿ ಜೀವನ ನೋಡಿರ್ತಾರಲ್ಲ, ಇದು ನೋಡಿ ಹೆಂಗಿದೆ ಅಂತ ತೋರಿಸ್ಬೇಕಂತ ಆಸೆ ಇರುತ್ತೆ. ಈಗ ಪಂಚ ನೀವು ಅಲೋ ಮಾಡಲಿಲ್ಲ ಅಂದರೆ ಅವ್ರಿಗೆ ರೂಢಿ ಇರೋಲ್ಲ, ಪ್ಯಾಂಟ್ ಎಲ್ಲ ರೂಢಿ ಇರೋಲ್ಲ. ಸೊ ಅವ್ರಿಗೆ ಹೆಂಗೆ ನನಗೂ ಶಾಕ್ ಆಯಿತು, ಏನಿದು ಈ ಥರ ಹೊಸದಾಗಿ ಮಾಡೋರೆ ಅಂತ. ಸೊ ಪಂಚ ಹಾಕೊಂಬಂದಿರೋರಿಗೆ ಅಲೋ ಮಾಡಿ ಅಂತ. ನೀವು ನೀಟ್ನೆಸ್ ಕಾಪಾಡ್ಕೊಳ್ಳಿ ಪರವಾಗಿಲ್ಲ, ಬಟ್ ನೀಟಾಗಿ ಬಂದಿರ್ತಾರೆ ಪಂಚ ಹಾಕೊಂಡು, ಅವ್ರಿಗೆ ಬಿಡಿ ಅಂತ ಏನೋ. ಈಗ ನಮ್ಮ ಜೊತೆಗೆ ಫಕೀರಪ್ಪನವರು ಕೂಡ ನಮ್ಮ ಜೊತೆಗೆ ಇದ್ದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಿಗೆ ಬಂದ್ರಿ, ಏನೇನಾಯಿತು ಸರ್ ಇನ್ಸಿಡೆಂಟ್? ನಾವು ಪಿಕ್ಚರ್ ನೋಡೋಕ್ಕಂತ ಬಂದೀವ್ರಿ. ಬಂದಾಗ ಅವರು ಏನಂದ್ರು, ಪಂಜಿ ಹಾಕ್ಯಂಬಂದವ್ರು ಬರೋಂಗಿಲ್ಲಪ್ಪ, ಒಳಗೆ ಪ್ರವೇಶ ಮಾಡೋಂಗಿಲ್ಲ ಅಂತಂದು ಹಿಂದಕ್ಕೆ ಕಳ್ಸಕತ್ತಿದ್ರು. ಕಳ್ಸಕತ್ತೈತಿ ಮತ್ತು ನಮ್ಮ ಹುಡುಗ ಫ್ರೆಂಡಿಗೆ ಫೋನ್ ಮಾಡಿ ಅದೇನೇನೋ ಮಾತಾಡಿದ್ರೆ. ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಾವೆಲ್ಲ ಹಿಂದಕ್ಕೆ ಹೋಗೋಕೆ ಸರಿಯಾಗಿದ್ವಿ. ಮತ್ತು ಆಮೇಲೆ ಹೋಗ್ರಿ ಅಂತ ಅಂದರು. ಹೋದ್ವಿ ಒಳಗೆ. ನೀವು ಯಾವ ಊರಿನವರು, ಯಾವತ್ತು ಬೆಂಗಳೂರಿಗೆ ಬಂದ್ರಿ, ಈ ಸಿನಿಮಾ ನೋಡೋ ಉದ್ದೇಶಕ್ಕೆ ಇವತ್ತು ಮಾಲಿಗೆ ಬಂದಿದ್ದೀರಾ, ಏನು ಹೇಳಿ? ಇಲ್ಲೇ ಅದಾರೆ ಅವ್ರು, ಇಲ್ಲೇ ಇದ್ದಾರ. ಅವ್ರ ತಾಕ ಬಂದಿದ್ವಿ ನಾವು, ಒಂದು 2-3 ದಿನ ಇದ್ದು ಹೋಗೋಣ ಅಂತ. ಅವರು ಅದಕ್ಕೆ ಬರ್ರಿಪ್ಪ ಹೋಗನ್ರಿ ಅಂತ ಕರ್ಕೊಂಬಂದ್ರು. ರೈತರು ಅಂದಾಗ ಸಹಜವಾದ ಬಟ್ಟೆ, ಪಂಚೆ ಹಾಕೋದು, ಒಂದು ಅಂಗಿ ಹಾಕೊಳ್ಳೋದು, ಈ ರೀತಿ ಪೇಟ ಸುತ್ಕೊಳ್ಳೋದು, ಇವೆಲ್ಲ ಒಂದು ಸಹಜವಾದಂತಹ ಬಟ್ಟೆ, ಸಂಸ್ಕೃತಿಯ ಉಡುಪು. ಈ ರೀತಿಯಾಗಿ ಇಂತಹ ಜಾಗಗಳಲ್ಲಾಗಿರ್ಬೋದು, ಈ ರೀತಿ ಒಳಗಡೆ ಬಿಡದಿರೋಂಥ ಸಮಯದಲ್ಲಿ ಈಗ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗೇನು ಹೇಳಿದ್ರಿ, ಮತ್ತೀಗ ಅವ್ರು ಬಿಡೋದಿಲ್ಲ ಅಂದ್ರೆ ಅಲ್ರಿ, ಅದು ಎಲ್ಲ ಅವ್ರದ್ದು. ನಾವು ಮತ್ತೆ ಹಿಂದೆ ತಿರುಗಿ ಸುಮ್ಮ ಬಂದದ್ದು ಖರ್ಚು ಮೈ ಮೇಲೆ ಹಾಕ್ಯಂದು ಹೋಗೋದ್ರಿ ಹಿಂದಕ್ಕೆ ಅಷ್ಟ. ಇನ್ನೇನು ಹೇಳಕ್ಕೆ ಇಷ್ಟಪಡಬೇಕಾದ್ರಿ. ಅವರು ನೋಡಪ್ಪ ಹಳ್ಳಿ ಜನ, ಅವ್ರು ರೈತರು ಅಂತಂದು ಇಷ್ಟಪಟ್ಟು ಹೋಗ್ರಿ ನೋಡ್ರಿ ಅಂದ್ರೆ ಹೋಗಿ ನೋಡಿ ಬರೋದು. ಬೇಡ ಅಂದ್ರೆ ಏನು ಮಾಡೋಕೆ ಬರಂಗೈತಿ, ಕೈ ಬಿಡೋದು ಇಷ್ಟ. ಮತ್ತೆ ಇನ್ನೇನು ಮಾಡೋದೈತಪ್ಪ, ಬಂದಿದ್ವಿ ನೋಡೋಗೋಣ ಬೆಂಗಳೂರಾಗ ಅಂತಂದು. ಅವ್ರು ಮತ್ತೆ ಹಿಂಗೆ ಅಂದದಾರ ಹಿಂದಕ್ಕೆ ಹೋಗಿ ಶುರುವಾಗಿದ್ವಿ. ಮತ್ತೇನೋ ಮಾಡಿ ಕಷ್ಟ ಇಷ್ಟ. ಥ್ಯಾಂಕ್ ಯು ಸರ್. ಇದಿಷ್ಟು ನಾಗರಾಜ್ ಮತ್ತು ಫಕೀರಪ್ಪ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಶರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.